ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ 2024-25 48 ಸಹಾಯಕ ಲೀಡಿಂಗ್ ಹ್ಯಾಂಡ್ ಫೈರ್ ಮ್ಯಾನ್ ಪೋಸ್ಟ್ ಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂತದ್ದು. ಸ್ನೇಹಿತರೆ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮುಂಬರುವ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ನೋಡಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಭಾರತೀಯ ಕೋಸ್ಟ್ ಗಾರ್ಡ್ ಡಿಸೆಂಬರ್ 2024ರ ಅಧಿಕೃತ ಅಧಿಸೂಚನೆಯ ಮೂಲಕ ಅಸಿಸ್ಟೆಂಟ್ ಲೀಡಿಂಗ್ ಹ್ಯಾಂಡ್ ಫೈರ್ ಮ್ಯಾನ್ ಪೋಸ್ಟ್ ಗಳನ್ನ ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಆಹ್ವಾನಿಸಿದೆ. ಉದ್ಯೋಗ ಆಕಾಂಕ್ಷಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಇಲಾಖೆಯ ಹೆಸರು ನೋಡೋದಾದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಆಗಿರತ್ತೆ. ಹುದ್ದೆಗಳ ಸಂಖ್ಯೆ 48 ಆಗಿದ್ರೆ ಪೋಸ್ಟ್ ಹೆಸರು ಸಹಾಯಕ ಲೀಡಿಂಗ್ ಹ್ಯಾಂಡ್ ಫೈರ್ ಮ್ಯಾನ್ ಆಗಿರತ್ತೆ. ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು 5,200 ರಿಂದ 34,800 ತನಕ ಪ್ರತಿ ತಿಂಗಳು ಇರುತ್ತೆ. ಪೋಸ್ಟ್ ಗಳ ವರ್ಗೀಕರಣ ನೋಡೋದಾದ್ರೆ ಸಹಾಯಕ ಪೋಸ್ಟ್ ಗೆ 34 ಹುದ್ದೆ ಆಗಿದ್ರೆ ಲೀಡಿಂಗ್ ಹ್ಯಾಂಡ್ ಫೈರ್ ಮ್ಯಾನ್ ಹುದ್ದೆಗೆ 14 ಪೋಸ್ಟ್ ಲಭ್ಯವಿರುತ್ತೆ. ಶೈಕ್ಷಣಿಕ ಅರ್ಹತೆ ನೋಡೋದಾದ್ರೆ 10ನೇ ತರಗತಿ ಪೂರ್ಣಗೊಳಿಸಿರಬೇಕು ಹಾಗೂ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿರಬೇಕಾಗತ್ತೆ. ಹಾಗಾದ್ರೆ ಯಾವ ಪೋಸ್ಟಿಗೆ ಯಾವ ವಿದ್ಯಾರ್ಹತೆ ನೋಡೋದಾದ್ರೆ ಸಹಾಯಕ ಹುದ್ದೆಗೆ ಪದವಿ ಪೂರ್ಣಗೊಳಿಸಿರಬೇಕು. ಹಾಗೆ ಲೀಡಿಂಗ್ ಹ್ಯಾಂಡ್ ಫೈರ್ ಮ್ಯಾನ್ ಹುದ್ದೆಗೆ 10ನೇ ತರಗತಿ ಪಾಸ್ ಆಗಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಪೋಸ್ಟ್ ವೈಸ್ ತಿಂಗಳಿಗೆ ಸಂಬಳ ನೋಡೋದಾದ್ರೆ ಸಹಾಯಕ ಹುದ್ದೆಗೆ 9,300 ರಿಂದ 34,800 ಸ್ಯಾಲರಿ ಸ್ಕೇಲ್ ಆಗಿರುತ್ತೆ. ಹಾಗೆ ಲೀಡಿಂಗ್ ಹ್ಯಾಂಡ್ ಫೈರ್ ಮ್ಯಾನ್ ಹುದ್ದೆಗೆ 5,200 ರಿಂದ 20,200 ಸ್ಯಾಲರಿ ಸ್ಕೇಲ್ ಇರುತ್ತೆ. ಹಾಗೆ ವಯಸ್ಸಿನ ಮಿತಿ ನೋಡೋದಾದ್ರೆ ಗರಿಷ್ಠ 56 ವರ್ಷಗಳವರೆಗೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು ಅಂತ ಹೇಳಿ ಇದರಲ್ಲಿ ಕೊಟ್ಟಿರುವಂತದ್ದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯ ಮೂಲಕ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರರು ಅರ್ಜಿ ನಮೂನೆಯನ್ನು ಸಂಬಂಧಿಸಿದ ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಈ ಒಂದು ಅಡ್ರೆಸ್ಸಿಗೆ ಅರ್ಜಿ ಸಲ್ಲಿಸಬಹುದು. EPCPOA&R ಕೋಸ್ಟ್ ಗಾರ್ಡ್ ಹೆಡ್ ಕ್ವಾರ್ಟರ್ಸ್, ನ್ಯಾಷನಲ್ ಸ್ಟೇಡಿಯಂ ಕಾಂಪ್ಲೆಕ್ಸ್, ನವದೆಹಲಿ 110001 ಈ ಒಂದು ಅಡ್ರೆಸ್ಸಿಗೆ 21 ಫೆಬ್ರವರಿ 2025ರ ಒಳಗೆ ಕಳುಹಿಸಬೇಕಾಗುತ್ತದೆ. ಈ ಒಂದು ಅರ್ಜಿ ಸಲ್ಲಿಸಲು ಯಾವುದೇ ತಪ್ಪಿಲ್ಲದೆ ಅಂದ್ರೆ ಸರಿಯಾದ ಮೊಬೈಲ್ ನಂಬರ್, ಇಮೇಲ್ ಐಡಿ ಹಾಗೂ ಫೋಟೋ, ಶೈಕ್ಷಣಿಕ ಮಾಹಿತಿ ಹಾಗೂ ಇತ್ಯಾದಿ ದಾಖಲೆಗಳನ್ನ ಸಿದ್ಧಪಡಿಸಿ ಅರ್ಜಿ ನಮೂನೆಯೊಂದಿಗೆ ಕೊಟ್ಟಿರುವಂತಹ ಅಡ್ರೆಸ್ಸಿಗೆ ಕಳುಹಿಸಬೇಕು. ಪ್ರಮುಖ ದಿನಾಂಕಗಳು ನೋಡೋದಾದ್ರೆ ಆಫ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 21/12/2024 ಆಗಿದ್ರೆ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21 ಫೆಬ್ರವರಿ 2025 ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ನಮೂನೆ ಹಾಗೂ ನೋಟಿಫಿಕೇಶನ್, ವೆಬ್ಸೈಟ್ ಅಡ್ರೆಸ್ ಹಾಗೂ ಸ್ಟಡಿ ಮೆಟೀರಿಯಲ್ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ. ನೀವು ಅದನ್ನ ಚೆಕ್ಔಟ್ ಮಾಡಿಬಿಟ್ಟು ಯಾರೆಲ್ಲ ಅರ್ಹರಿದ್ದೀರಾ, ಯಾರೆಲ್ಲ ಆಸಕ್ತರಿದ್ದೀರಾ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿ ಈ ಹುದ್ದೆಯನ್ನು ತಮ್ಮದಾಗಿಸಿಕೊಳ್ಳಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.